ಹಾಯ್ ನಮಸ್ಕಾರ. ಗೀತಾವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ದಾಲ್ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಅದಕ್ಕೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಕೈಕಾಲು ನೋವು, ಮೊಣಗಾಲು ನೋವು ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು. ಕಣ್ಣುಗಳಿಗಂದರೆ ತುಂಬ ಒಳ್ಳೆಯದು. ಒಂದು ಕಟ್ಟು ನಾನು ಸೊಪ್ಪು ತೊಗೊಂಡಿದ್ದೀನಿ. ಇದನ್ನ ನಾನು ಚೆನ್ನಾಗಿ ಬಿಡಿಸ್ಕೊತೀನಿ. ಫಸ್ಟು ಎಳೆ ಎಲೆಗೆ ಬಿಡಿಸ್ಕೊಬೇಕಾಗ್ತೈತೆ, ಕಡ್ಡಿ ಬೇಕಾಗಿಲ್ಲ, ಕಡ್ಡಿ ಬಿಸಾಕಿ. ನೋಡಿ ಈ ಥರ ಎಲ್ಲ ಬಿಡಿಸಾಯಿತು. ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾನು ಒಂದು ಬಟ್ಲಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ತೊಳ್ಕೊತೀನಿ. ಚಿಕ್ಕ ಬಟ್ಲು ಒಂದು 50 ಗ್ರಾಮ್ ಇರ್ಬೋದಷ್ಟೇ. ಚೆನ್ನಾಗಿ ಒಂದು ಸತಿ 2 ಸತಿ ತೊಳ್ಕೊಂಬಿಡೋಣ. ತೊಳೆದಾಯ್ತು. ಒಂದು ಸೈಡ್ಗೆ ಇಟ್ಟು ಅರ್ಧ ಈರುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ ದೊಡ್ಡದು, ಸ್ವಲ್ಪ ಬೆಳ್ಳುಳ್ಳಿ, 3 ಟೊಮೊಟೊ, ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದು 2 ವಿಸಲ್ ಬರ್ಸೋಣ. ಗ್ಯಾಸ್ ಮೇಲೆ ಇಟ್ಟು ಅದೇ ಒಂದು ಪಾತ್ರೆಗೆ ಆ ಸೊಪ್ಪು, ನುಗ್ಗೆ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು 2-3 ಸತಿ ತೊಳ್ಕೊಬೇಕಾಗ್ತೈತೆ. ಕಸ ಕಡ್ಡಿದ್ರೆ ಬಂದ್ಬಿಡ್ತೈತೆ. ಈಗ ವಿಸಲ್ ಆಯಿತು ನೋಡಿ. ಅದರದ್ದು ನೀರು ತೆಗೆದು ಅಂದರೆ ಸ್ವಲ್ಪ ತೆಗ್ದಿದ್ದೀನಿ. ಈಗ ಅದನ್ನೇ ತಿರ್ಗಾ ಗ್ಯಾಸ್ ಮೇಲೆ ಇಟ್ಟು ಆ ಸೊಪ್ಪನ್ನ ತೆಗೆದು ಅದಕ್ಕೆ ಹಾಕ್ಕೊತೀನಿ. ನುಗ್ಗೆ ಸೊಪ್ಪನ್ನ ಬೇಯಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಬೇಯ್ತಾ ಇರೋವಾಗಲೇ ಒಂದು ಸತಿ 2 ಸತಿ ತಿರುಗಿಸ್ಕೊತಾ ಇರ್ರಿ. ನೋಡಿ ಚೆನ್ನಾಗಿ ಬೇಯ್ತಾ ಬಂತು. ಅದರದ್ದು ನೀರು ತೆಗೆದು ಇದನ್ನ ಸಪ್ರೇಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಸ್ತ್ಕೊತೀನಿ. ಅಂದರೆ ತೀರಾ ಮಸಿಯೋದು ಬೇಡ, ಚೆನ್ನಾಗಿ ಬೆಂದಿದೆ, ಲೈಟಾಗಿ ಮಸಿದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಈಗ ಉಪ್ಪು ಹಾಕಾಯಿತು ನೋಡಿ, ಚೆನ್ನಾಗೇ ಮಸ್ತ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, ಜಜ್ಜಿಟ್ಟಿರೋ ಒಂದು 5 ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ನಾನು ರುಬ್ಬಿಟ್ಟಿರೋ ದಾಲ್ನ ಅದಕ್ಕೆ ಹಾಕ್ಕೊತೀನಿ. ನುಗ್ಗೆ ಸೊಪ್ಪು ದಾಲು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಆವಾಗಲೇ ಕಡಿಮೆ ಹಾಕಿದೆ, ಈಗ ಒಂಚೂರು ರುಚಿ ನೋಡ್ಕೊಂಡು ಹಾಕ್ಕೊಂಡ್ರಿ. ನೋಡಿ ಚೆನ್ನಾಗಿ ಕುದೀತಿದೆ. ಈಗ ಸಾಕು, ಇಷ್ಟು ಕೊದ್ರೆ ಸಾಕು. ತೀರಾ ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತೈತೆ. ಒಳ್ಳೆ ಇದಾಯಿತು.